ತಪಸ್ಸು ಮಾಡಿದ ತಕ್ಷಣ ಒಳ್ಳೆಯವರಾಗಬೇಕಾಗಿಲ್ಲ. ತಪಸ್ಸು ಅನ್ನೋದು ಇನ್ಸ್ಟ್ರೂಮೆಂಟ್, ಅದು ಅದನ್ನು ಯಾವುದಕ್ಕೆ ಬಳಸ್ತಾನೆ ಅನ್ನೋದ್ರ ಮೇಲೂ ಅದರ ನಿರ್ಣಯ ಆಗುತ್ತೆ. ಅವನ ಆ ತಪಸ್ಸನ್ನು ಬಳಸಿ ಲೋಕಕ್ಕೆ ಮತ್ತಷ್ಟು ಮಸಿ ಬಳಿಯುವ ಕೆಲಸ ಮಾಡಿದಾಗ ಆ ತಪಸ್ಸು ಅನ್ನೋದು ಒಂದು ಕೆಟ್ಟ ಪದಾರ್ಥವೇ ಆಗುತ್ತೆ. ತಪಸ್ಸನ್ನು ಉಪಯೋಗಿಸಿಕೊಂಡು ಆತ್ಮೋದ್ಧಾರಕ್ಕೆ, ಲೋಕೋದ್ಧಾರಕ್ಕಾಗಿ ಯಾರು ಪ್ರಯತ್ನಿಸ್ತಾನೋ ಅದು ಆಗ ಒಳ್ಳೆಯ ಆಯುಧವೆನಿಸಿ ದೇವತೆಗಳ ಕೈಯಲ್ಲಿರುವ ಆಯುಧದಂತೆ ರಕ್ಷಣೆಯನ್ನೇ ಮಾಡುತ್ತೆ. ಪುರಾ ಸ್ವಯಂಭುವೇ ಘೋರ ಶಿರಾಂ ಉಪಜಹಾರ ಯಹ. ಹಿಂದೆ ಇದೇ ರೀತಿ ತಪಸ್ಸು ಮಾಡಿ 10,000 ವರ್ಷಗಳ ಕಾಲ ತನ್ನ ತಲೆಯನ್ನೇ ಚತುರ್ಮುಖನಿಗೆ ಬಲಿ ಕೊಟ್ಟು, ಆಗ ಅವನು ನೀನು ಏನು ಕೇಳ್ತೀಯೋ ಎಲ್ಲವನ್ನು ಕೊಡ್ತೇನೆ ಅಂತ, ಹೀಗೆ ಕತ್ತರಿಸಿ ಎಷ್ಟು ಬೇಕಾದರೂ ಕೊಡ್ತೇನೆ ಅಂತ ಕತ್ತರಿಸಿದಷ್ಟು ಮತ್ತೆ ಮತ್ತೆ ಇಟ್ಟಿದ್ದಾನೆ ತಲೆಯನ್ನು. ಚತುರ್ಮುಖ ಇಟ್ಟು ಅದು 10 ಆಗಿದೆ. ಆಮೇಲೆ ಇನ್ನೇನು ಬೇಕು ಕೇಳಪ್ಪ ಅಂದದ್ದು ಅದು ಹಾಗೆ ಉಳಿದು ಹೋಯಿತು ತಲೆಗಳು. ದೇವದಾನವ ಗಂಧರ್ವ ಪಿಶಾಚ ಪತಗೋರಗೈಹಿ ಅಭಯಂ ಯಸ್ಯ ಸಂಗ್ರಾಮೇ ಮೃತ್ಯುತೋ ಮಾನುಷಾದೃತೆ ಮಂತ್ರೈರಭಿಷ್ಟುತಂ ಪುಣ್ಯಂ ಅಧ್ವರೇಷು ದ್ವಿಜಾತಿಭಿಃ ಹವಿರ್ಧಾನೇಷು ಯಸ್ಸೋಮಂ ಉಪಹಂತಿ ಮಹಾಬಲಃ ಆಪ್ತ ಯಜ್ಞ ಹರಂ ಕ್ರೂರಂ ಬ್ರಹ್ಮಗ್ನಂ ದುಷ್ಟಚಾರಿಣಂ. ದೇವತೆಗಳು, ಗಂಧರ್ವರು, ಕಿನ್ನರರು, ಪಿಶಾಚಿಗಳು, ಆಕಾಶದಲ್ಲಿ ಹಾರುವಂತಹ ಹಕ್ಕಿಗಳು, ಉರಗಗಳು, ಇವ್ಯಾವುದನ್ನು ಕೂಡ ಉಳಿಸ್ತಿರ್ಲಿಲ್ಲ. ಯಾವುದಕ್ಕೂ ಬದುಕಲಿಕ್ಕೆ ಅವಕಾಶವನ್ನೇ ಕೊಡ್ತಿರಲಿಲ್ಲ. ಇವರೆಲ್ಲ ಇವನ ಕೈಗೆ ಸಿಕ್ಕಿದರೆ ನಾವು ಪ್ರಾಣವನ್ನೇ ಕಳ್ಕೊಳ್ಬೇಕು ಅಂತ ಮರೆಯಾಗಿ ನಿಲ್ತಾ ಇದ್ರು. ಅವನು ಚತುರ್ಮುಖನ ಹತ್ರ ಕೇಳಿದ ವರ, ಈ ಯಾರಿಂದಲೂ ಕೂಡ ನನಗೆ ಸಾವು ಬರಕೂಡದು. ಆದರೆ ಮಾನುಷಾದೃತೆ, ದೇವತೆಗಳಿಂದಾಗಲಿ, ದಾನವರಿಂದಾಗಲಿ, ಗಂಧರ್ವರಿಂದಾಗಲಿ, ಪಿಶಾಚಗಳಿಂದಾಗಲಿ, ಹಕ್ಕಿಗಳಿಂದಾಗಲಿ ಅಥವಾ ಪ್ರಾಣಿಗಳಿಂದಾಗಲಿ, ಉರಗಗಳಿಂದಾಗಲಿ, ಅಭಯಂ ಯಸ್ಯ ಸಂಗ್ರಾಮಿ, ಅವುಗಳಿಂದ ನನಗೆ ಭಯ ಬರಬಾರದು. ಆದರೆ ಮೃತ್ಯುವನ್ನೇ ಪೂರ್ತಿಯಾಗಿ ಗೆಲ್ಲುವುದು ಸಾಧ್ಯ ಇಲ್ಲ ಅಂತ ಒಂದು ಒಕ್ಕಣೆ ನಿರಂತರ ಇದ್ದದ್ರಿಂದ, ಹಾಗಾದರೆ ಮಾನುಷಾದೃತೆ, ಮನುಷ್ಯರೊಬ್ಬರನ್ನು ಬಿಟ್ಟು ನನಗೆ ಬೇರೆ ಎಲ್ಲರಿಂದಲೂ ಅಭಯ ಸಿಗಲಿ.